ನನ್ನ ಸೊಂಟ. ಹಬ್ಬಗಳು ಬಂದ್ರೆ ಇದೊಂದು ದೊಡ್ಡ ತಲೆನೋವ. ಇರೋ ಬರೋ ಎಲ್ಲ ಪಾತ್ರೆ ಸಾಮಾನುಗಳು ತೆಗ್ದು ತಿಕ್ಕೋದು ಮತ್ತು ಚೀಲ್ದಾಗ ಕಟ್ಟಿಡೋದು ಇದ ಮಾಡೋದು ಬರೇ. ಆತಾತ ಈ ಒಂದು ದಬ್ಬ ಹಾಕಿ ಜಲ್ದಿ ಇನ್ನೊಂದು ಪಾತ್ರೆ ಇದಾವೆ. ಗಂಗಾಗ ಈಗ ತಿಕ್ಕಾಕಿ ಕೇಳಿ ಬಂದೀನಿ. ಅವಾಗಿಂದ ಇವೆಲ್ಲ ತಿಕ್ಕೊಟ್ನಿ. ಕುಂತು ಕಾಲೆಲ್ಲ ಜೋಮ್ ಹಿಡ್ದಂಗೆ ಆಗಿದಾವೆ. ಅದಕ್ಕೆ ತಡಿ ಅವ ದಬ್ಬಾಕ್ ಬರ್ತೀನಂತ ಹೊರಗೆ ಬಂದೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಶ್ರಾವಣ ತಿಂಗಳ ಬಂತಂದ್ರೆ ಸಾಕು ನೋಡ್ರಿ ಅಪ್ಪ. ಮನೆ ಧೂಳ ಕೊಡೋದು, ಬಣ್ಣ ಹಚ್ಚೋದು, ಪಾತ್ರೆ ಸಾಮಾನು ತಿಕ್ಕಿಡೋದು ಇವೆಲ್ಲ ಮಾಡ್ಕೊಂಡು ಮತ್ತೆ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕ್ರಿ. ಅದಕ್ಕೆ ಇವತ್ತು ಮನೆ ಸ್ವಚ್ಛ ಮಾಡ್ಕೊಳತ್ತೀವ್ರಿ. ಮುಂಜಾನೆ 5 ಗಂಟೆಯಿಂದ ಬರೀ ಇವತ್ತು ತೊಳೆಯವ ಅದು. ಈಗ ಒಳಗೋಗಿ ಧೂಳ ಕೊಡ್ಕೊಂಡು ಮನೆಯೆಲ್ಲ ಒರೆಸ್ಕೋಬೇಕ್ರಿ. ಆಮೇಲೆ ಇವನ್ನೆಲ್ಲ ಜೋಡಿಸ್ಕೋತೀವಿ. ಬರ್ರಿ ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗ್ತೈತೆ. ನೀವು ಮನೆ ಸ್ವಚ್ಛ ಮಾಡ್ಕೊಂಡ್ರೇನ್ರಿ ಹಬ್ಬಕ್ಕೆ? ಎಲ್ಲ ಆಗೈತೇನೋ ನಿಮ್ದು. ನಮ್ದು ಒಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಅಪ್ಪ. ಆಯ್ತಾಯ್ತ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಂತ ಬರ್ರಿ ವಿಡಿಯೋನ ಚಾಲು ಮಾಡೋಣ. 2-3 ದಿನ ಆಯ್ತು ನೋಡಿ ಮಳೆ ಮೋಡ ಆಗ್ಬಿಟ್ಟಿತ್ತು. ಮನೆ ಮುಂದೆ ಬಿಸಿಲು ಅನ್ನೋದು ಕಂಡಿರ್ಲಿಲ್ಲ ವಯವ. ನಮ್ಮ ಪುಣ್ಯಕ್ಕೆ ಇವತ್ತು ಬಿಸಿಲು ಬಿದ್ದೈತೆ. ಅಂಗಳದಾಗ ಪಾತ್ರೆ ಸಾಮಾನುಗಳು ನೀರು ಬಿಟ್ಕೋತಾವೆ, ಹಿತ್ತಲ ಕಡೆಗೆ ಬೆಡ್ಶೀಟ್ಗಳು ಒಣಗ್ತಾವೆ. ಎಲ್ಲ ಇವತ್ತ ಮುಗಿಸ್ಕೊಂಡ್ಬಿಟ್ರೆ ಇವತ್ತೆಲ್ಲ ರೇಷನ್ ಥರ ಕೇಳೀನಿ. ಪಂಚಮಿ ಉಂಡೆ ಮಾಡ್ಕೊಂಡ್ಬಿಟ್ರೆ ಮತ್ತು ನಾಳೆ ಒಂದೇ ದಿನ, ನಾಡಿದ್ದಂದ್ರೆ ಹಬ್ಬ ಐತೆ. ಅದಕ್ಕೆ ಇವತ್ತೆಲ್ಲ ಅವಸರ ತಗೊಂಡ್ಬಿಟ್ಟು ಮೆಕ್ಕೆಜೋಳ ಎಲ್ಲ ಉಳಿತದ ಹಾಕೋದು. ನೋಡೋಣ ಈ ಹಬ್ಬಗಳು ಮುಗಿದ್ರೆ ಹೋಗಿ ಒಂದಿನ ಹಾಕ್ಬದ್ರೆ ಆಗ್ತೈತೆ. ಮತ್ತೆ ಏನು ಮಾಡೋದು, ಎಲ್ಲ ಕೆಲಸಗಳು ಒಂದೇ ಸಲ ಬಂದ್ಬಿಡ್ತಾವೆ. ನಮ್ಮ 2 ಕೋಶಿಗಳೆಲ್ಲೋದು ಇವು ಮುಂಜಾನೆಯಿಂದ ಇಲ್ಲ. ಇದು ಈಗೆಲ್ಲ ಓದಂಗಿದಾವೆ ನೋಡಿ. ಖುಷಿ, ಓ ಖುಷಿ, ಮ್ಯಾವನು ಇಲ್ಲ ಪಾವನು ಇಲ್ಲ, ಎಲ್ಲ ಹೋಗಿದಾವೇನ? ಆಮೇಲೆ ಬರ್ತಾವೆ ಸರಿ. ಪುಟ್ಟಿ ಕೊಟ್ಟೆ ಅವು ಧೂಳ ಕೊಡೋ ಕಸ್ಮರಿಗೆ ಎಲ್ಲಿಟ್ಟಿರೋದೈತೆ? ಬಚ್ಚಲ್ದಾಗ ಐತೇನ ನೋಡಿ ತಗೊಂಡೆ ನಾನು ಧೂಳ ಕೊಡೋತೀನಿ. ಆಮೇಲೆ ಬೇಕಿದ್ರೆ ಅವಳು ಉಳಿದಿರೋ ದಬ್ಬಕ್ಕೆ ಬರ್ತಾಳೆ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ತಂದಕ ತಂದೇನ ತಂಗಿ ನೀರಿಗ ಹೊಂಟೇನ, ತಂದಕ ತಂದೇನ ತಂಗಿ ಹಿತ್ತಲ್ ಕಡೆಗೆ ಹೊಂಟೇನ. ಹಿಂಗೆ ಹಾಡು ಹಾಡ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟು ಕೆಲಸ ಇದ್ರೂ ಸಾಕ್ತೈತೆ ನೋಡವ ಯವ್ವ. ಅದಕ್ಕೆ ನೋಡು ನಮ್ಮ ಗಂಗಾ ಯಾವಾಗ ನೋಡಿದ್ರೆ ಹಾಡ್ತಾ ಇರ್ತಾಳೆ. ಏನು ನೋಡತ್ತೀರಿ? ಇನ್ನೂ ಹೋಗಿಲ್ರಿ, ನಾನು ಇಲ್ಲೇ ಇದ್ದೀನಿ. ಅದ ನೀವು ನೋಡತ್ತಿದ್ರಲ್ಲ, ಮತ್ತು ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಬನ್ನಿ ವಾಪಸ್. ಆತಾತ ಈಗ ಖರೇನ ಹೋಗತ್ತೀನಿ ರೀ. ಟಾಟಾ ಬಾಯ್ ಬಾಯ್. ಗಂಗಾ ತಗೋಯ್ತು ಪುಟ್ಟಿ ಉಳ್ದಿರೋ ಅದ್ರಾಗ ಹಾಕವನ್ನ ನಾನು ಹೋಗಿ ಧೂಳ ಕೊಡೋತೀನಿ. ನೀನು 1-4 ಪಾತ್ರೆಗಳು ತೊಳೆದು ಒಳಗೆ ಬಾರವ. ಓಕೆ, ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ ಧೂಳ ಎಲ್ಲ ಹೊಡೆದು ನೆಲ ಒರೆಸಿ ಒಮ್ಮೆಲ್ಲ ಹೊರಗಿರೋ ಪಾತ್ರೆ ಸಾಮಾನುಗಳು ದಬ್ಬ ಹಾಕೋಣವ. ಅದಕ್ಕೆ ಜಲ್ದಿ ಹೋಗಿ ನಾನು. ಆಯ್ತು ತಗೊಳ್ರಿ ಅತ್ತಿ. 1-4 ಪಾತ್ರೆ ಇದಾವೆ, ತೊಳೆದಿಟ್ಟು ದಬ್ಬಾಕ್ ಬರ್ತೀನಿ ರೀ. ಆಯ್ತವಯ್ಯವ, ಇವಿಷ್ಟು ಪಾತ್ರೆ ತೊಳೆದು ಜಲ್ದಿ ದಬ್ಬಾಕ್ ಒಳಗೆ ಬಾ ಹೇಳ್ತೀನಿ. ಮ್ಯಾಲ ಅದು ಹತ್ತದಿರ್ತೈತೆ, ಎಣ್ಣೆ ಹಿಡಿಯುವಂತೆ. ಗಂಗಾ ಇದು ಧೂಳ ಕೊಡೋದು ಕಸ್ಬರಿಗೆ ಎಲ್ಲೈತದೆ ನೋಡಿದ್ದಿ? ಅಟ್ಟದ ಮೇಲೆ ಐತೆ ಏನು ಬಚ್ಚಲ್ದಾಗ ಐತೆ ಏನೋ? ನಾನು ಭಾಳ ದಿನ ನೋಡಿಲ್ಲ, ಅದಕ್ಕೆ ಕೇಳತ್ತೀನಿ. ಎಲ್ಲೈತದ ಧೂಳ ಕೊಡೋದು ಕಸ್ಬರಿಗೆ ರೀ? ಅಲ್ಲ ಬಚ್ಚಲ್ ಮನ್ಯಾಗ ಬಾಗ್ಲಿಂದಕ್ಕೆ ನೇತ್ ಹಾಕಿನ್ ನೋಡ್ರಿ ಅತ್ತೆ. ಅಲ್ಲೈತೆ. ನಾನು ಅವಾಗಿಂದ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಹುಡುಕಾಡಿ ನೋಡತ್ತೀನಿ. ಎಲ್ಲೈತೆ ಕಸ್ಬರಿಗೆ? ಇಲ್ಲ ಇತ್ತಲ್ಲಂತ. ತಗೊಳ್ಳೋ ಆಯ್ತು ಪುಟ್ಟಿ. ಓಕೆ, ನಾನು ಜಲ್ದಿ ಇವಿಷ್ಟು ಪಾತ್ರೆ ತೊಳೆದಿಟ್ಟು ಬಾರವ. ಮತ್ತು ಏನಿ ಮೇಲೆ ಹತ್ತಕ್ಕೆ ಭಯ ಆಗ್ಬಿಡ್ತೈತೆ ನನಗೆ. ಮ್ಯಾಲೆ ಹತ್ತಿ ಎಲ್ಲ ಧೂಳ ಕೊಡೋದು, ಅಟ್ಟದ ಮ್ಯಾಗ ಹತ್ಬೇಕು. ಜಲ್ದಿ ಒಂದು ಸ್ವಲ್ಪ ಅಟ್ಟ ಅಷ್ಟು ಗುಡಿಸ್ಕೊಂಡ್ರೆ ಕೆಳಗಿಂದ ಆಮೇಲೆ ಗುಡಿಸ್ಕೊಳಕ್ಕೆ ಬರ್ತೈತೆ. ಇನ್ನೇನು ಅದು ತಗೊಳ್ರಿ, ತೊಳೆಯವು ಇದೊಂದು ಪಾತ್ರೆ ಮತ್ತು 4-5 ತಟ್ಟೆ ಅಷ್ಟೇ ಇದಾವ್ರಿ. ಜಲ್ದಿ ತೊಳೆದಿಟ್ಟು ಬರ್ತೀನಿ ರೀ. ಆತವ ಬಾ. ಹಂಗಾದ್ರೆ ನೀನು ಹೋಗ್ಲಾ ನಾನು? ಆಯ್ತು ಹೋಗ್ರಿ ಅತ್ತೆ, ಬರ್ತೀನಿ. ಮುಂಜಾನೆ ಹೋಗ್ದಾಕಿರೋ ಒಣಗಿದಾವ, ಏನು ಮಾಡಿದಾವ ನೋಡೋಣ ತಡಿ. ಇನ್ನು ಹಸೆ ಇದಾವ. ಗಂಗಾ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿರುವಾಕ್ತೀನಿ ನೋಡು, ಜಲ್ದಿ ಒಣಗ್ತಾವ. ಆಯ್ತು ತಗೊಳ್ರಿ ಅತ್ತೆ. ಇವು ಪಾತ್ರೆ ತೊಳೆದಿಟ್ಟು ಬರ್ಬೇಕಾದ್ರೆ ತಿರುವಾಕ್ ಬರ್ತೀನಿ ರೀ. ಅಯ್ಯವ್ವ, ಕಣ್ಣಾಗ ಧೂಳು ಬಿತ್ತವಯ್ಯವ. ನಾನೊಬ್ಳು ತಲೆ ಮೇಲೆ ಮಾಡಿ ಹಂಗೆ ಧೂಳ ಕೊಡತ್ತೀನಿ, ಮತ್ತು ಕಣ್ಣಿಗೆ ಬೀಳ್ದಂಗೆ ಇರ್ತೈತೆ. ಅಯ್ಯವ್ವ, ಎಷ್ಟು ಉರಿಯತೈತವ ಇದು. ತಡಿ ಒಂದು ಸ್ವಲ್ಪ ಹೊತ್ತು ಕುಂದ್ರನ್. ಗಂಗಾ ಪಾತ್ರೆ ತೊಳೆತಾಳೆನ ಇಲ್ಲಾಂದ್ರೆ ಏನೈತೆ ನೋಡ್ತಿದ್ಲು. ಗಂಗಾ ಕಣ್ ತಿಕ್ಕೊಂಡಷ್ಟೇ ಇನ್ನೂ ಉರಿಯತೈತ್ರಿ ಫ್ರೆಂಡ್ಸ್ ಇದು. ನನ್ನ ಸೊಸೆ ಹಿತ್ತಲ ಕಡೆಗೆ ಇದ್ದಾಳೆ. ನೀವು ಒಂದು ಸ್ವಲ್ಪ ಉಪ್ಪು ಮಾಡಿ ಊದ್ತೀರಿ. ಊದ್ರಿ. ಹೋಯ್ತು ತಗೊಳ್ರಿ ಫ್ರೆಂಡ್ಸ್. ಯಾರು ಓದಿದ್ರು ಗೊತ್ತಿಲ್ಲ, ಹೋಯ್ತ್ರಿ. ಭಾಳ ಉರಿಯತಿತ್ತು ಕಣ್ಣು. ಎಲ್ಲರಿಗೂ ಥ್ಯಾಂಕ್ಸ್ ರೀ ಅಪ್ಪ. ಆಯ್ತ್ರಿ ಅಪ್ಪ. ಈ ರೂಮಿನ ಧೂಳ ಕೊಡ್ವಿ. ಇಲ್ಲಿದ ಮೊದಲು ಯಾಕೆ ಕೊಡಿದ್ನಿ ಅಂದ್ರೆ ಒಳಗಿರೋ ಸಾಮಾನೆಲ್ಲ ತಂದು ಇಲ್ಲಿ ಇಡ್ಬೋದ್ರಿ. ಅದಕ್ಕೆ ಇಲ್ಲಿದಷ್ಟು ಕೊಡ್ಕೊಂಡೀನಿ. ಅಟ್ಟ ಇಲ್ಲ ಏನಿಲ್ಲ.
ಕಟ್ಟೆ ಮೇಲೆ ಹತ್ತಿ ಹಂಗೆ ಉದ್ದ ಕೈ ಮಾಡಿ ಧೂಳ ಕೊಡ್ಕೊಂಡಿನ್ರಿ. ಈಗ ಒಳಗೆ ಹೋಗ್ತೀನಿ. ಗಿರಿಜಕ್ಕ ಇದು ಯಾವ ರೂಮ್ ನಾವು ನೋಡಿಲ್ಲ ಅನ್ನತ್ತೀರಿ. ಇದು ಇತ್ತಲ ಕಡೆಗೆ ಐತ್ರಿ ಒಂದು ಕೊನೆ. ಇಲ್ಲಿ ಡ್ರಮ್ಮು ಬಿಂದಿಗೆ ಪುಟ್ಟಿಗಳು ಸಲಾಕೆ ಕೊಡ್ಲಿ ಅಂತ ಇಂಥವು ಇಡಕ್ಕೆ ಒಂದು ಕೋಣೆ ಐತ್ರಿ. ಇದು ಆಯ್ತಾಯ್ತ್ರಿ ಫ್ರೆಂಡ್ಸ್, ಮತ್ತು ಮಾತಾಡ್ಕೊತ ಇದ್ರೆ ಲೇಟ್ ಆಗಿಬಿಡ್ತೈತ್ರಿ. ಬರ್ರಿ ಹೋಗೋಣ. ಇವತ್ತು ಜಾಡು ಹೊಡ್ಕೊಂಡು ಎಷ್ಟೊತ್ತಾದ್ರೆ ಯಾಕಾಗ್ಲಿ ರೀ, ಪಂಚಮಿ ಉಂಡೆ, ರವೆ ಉಂಡೆ, ಚುರುಮುರಿ ಉಂಡೆ ಕಟ್ಟಿನ ಮಲಿತೀವ್ರಿ ಅಪ್ಪ. ರೇಷನ್ ಎಲ್ಲ ತರ ಕೊಟ್ಟಿನಿ. ನಮ್ಮ ಮನೆಯವರು ರಾಜು ಹೋಗಿದ್ದಾರೆ. ಅದಕ್ಕೆ ಆಯ್ತ್ರಿ, ಬರ್ರಿ ಹೋಗೋಣ. ಮೊದಲು ಅಟ್ಟದ ಮ್ಯಾಗ ಹತ್ತಿ ಧೂಳ ಕೊಡ್ಕೊಂಡು ಆಮ್ಯಾಗ ಕೆಳಗಿನ ಕಸ ಗುಡಿಸ್ಕೋಬೇಕು. ಹಂಗಂದ್ರೆ ಎಲ್ಲ ಸ್ವಚ್ಛ ಆಕೈತೆ. ಏನಿ ಎಲ್ಲೈತೆ ಅದು, ಏನಿ ತಗೊಂಡು ಬರ್ತೀನಿ ಅಂದ್ರೆ. ಏನೇ ತೊಗೊಂಡು ಬನ್ನಿ. ಅಟ್ಟದ ಮೇಲೆ ಹತ್ತಿನ ತೊಳೆಯವ. ಗಂಗಾದ ಆಯ್ತಾ ಇಲ್ಲ ಇನ್ನು ಪಾತ್ರೆ ತೊಳೆಯವು. ಬಂದರೆ ಏನೇ ಆದ್ರೆ ಹಿಡಿತಿದ್ಲು. ಹತ್ತಿದ್ನಿ. ಮತ್ತು ಇವು ಕೆಳಗೆ ಕಲ್ಲಿದಾವ. ಏನಿಗಿನಿ ಜಾರಿ ಇದ್ರೆ ಮತ್ತು ಹಬ್ಬದೊಳಗೆ ಸೊಂಟ ಮುರ್ಕೊಂಡು ಕೆಳಗೆ ಕುಂದ್ರೋದಾಗಿತ್ತವ. ಯಾಕೆ ಬೇಕು ನೋಡೋಣ ತಡಿ. ಗಂಗಾ ಗಂಗಾ ಕೇಳ್ಸಾತೈತ ಇಲ್ಲ ವೈಕಿಗೆ? ಭಾರಿ ಜೋರ ಐತೆ ಮನೆ ಸ್ವಚ್ಛ ಮಾಡೋದು. ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮನೆ ಸ್ವಚ್ಛ ಮಾಡ್ಕೊಳತ್ತಾರ ಕಾಣ್ತೈತಿ. ಅಂಗದಾಗ ಎಷ್ಟೊಂದು ಪಾತ್ರೆ ಸಾಮಾನು ತೊಳೆದಿಟ್ಟಿದ್ದಾರೆ. ಕೇಳಿ ನೋಡ್ತೀನಿ. ಇದ್ರ 2 ಇದ್ರೆ ಕೊಡ್ತೈತಿ. ಗಿರ್ಜಕ್ಕ ಇಲ್ಲ ಅಂತಂದ್ರೆ ಸರ್ಜಿ ಮನೆಗೆ ಹೋಗಿ ಕೇಳ್ತೀನಿ. ಗಿರ್ಜಕ್ಕ ಏನು ಮಾಡತ್ತಿ? ಏನಿಲ್ಲ ಬಾರವ ಸುಶೀಲ, ಮನೆ ಸ್ವಚ್ಛ ಮಾಡತ್ತೀವಿ ನೋಡಿ. ಏನು ಮುಂಜಾನೆ ಎದ್ದಾಗಿಂದ ಪುರ್ಸತ್ ಅನ್ನೋದೇ ಇಲ್ಲ. 5 ಗಂಟೆಯಿಂದ ಮಾಡತ್ತೀವಿ. ಇನ್ನು ಧೂಳ ಕೊಡೋದಾಗಿಲ್ಲ. ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಮುಂದಕ್ಕೆ ದುಡ್ಕೊಂತ ಬಂದ್ವವ. ಹಬ್ಬಗಳು ಬೇರೆ ಹಂಗಂಗೆ ಹತ್ರಕ್ಕೆ ಬರತ್ತವ. ಅದಕ್ಕೆ ಇವತ್ತು ಆಗಿದ್ದಾಗಲಿ ಪಾತ್ರೆ ಸಾಮಾನುಗಳೆಲ್ಲ ತೊಳೆದಿಟ್ಟು ಮನೆ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ರಾತ್ರಿಕೀಗ ಉಂಡೆ ಕಟ್ಬೇಕು. ಏನಕ್ಕೆ ಬಂದಿದ್ದಿ? ಗೊತ್ತಾತ ಹೇಳಕ್ಕ. ಅಂಗಳದಾಗ ಎಷ್ಟೊಂದು ಪಾತ್ರೆ ಸಾಮಾನುಗಳು ತೊಳೆದಿಟ್ಟಿರಿ. ಅದಕ್ಕೆ ಅನ್ಕೊಂಡು ಮನೆ ಸ್ವಚ್ಛ ಮಾಡತ್ತಾರ ಇವ್ರಂತ. ಏನಿಲ್ಲಕ್ಕ, ಏನಿ 2 ಇದ್ವಲ್ಲ ನಿಮ್ಮ, ಅದಕ್ಕೆ ಒಂದು ಇಸ್ಕೊಂಡು ಹೋಗೋಣ ಅಂತ ಬಂದಕ್ಕ. 2 ಏನಿ ಇದಾವಾದ್ರೆ ಒಂದು ಮನೆಯಾಗಿರೋದು ನನ್ನ ಹಿಂದೈತೆ, ಇನ್ನೊಂದು ಹೊಲ ಕೊಯ್ದಿದ್ದಾರೆ ನಮ್ಮ ಮನೆಯವರು. ಯಾಕೆ ಏನು ನೀವು ಮನೆ ಸ್ವಚ್ಛ ಮಾಡತ್ತೀರಿ ಇವತ್ತು? ಹೌದೇನು? ಇರ್ಲಿ ತಗೊಳಕ. ಮತ್ತೆ ಏನು ಮಾಡೋದು, ನಮ್ಮದು ಅದೇ ಕತೆ ನೋಡಿ. ಮನೆಯಾಗಿದ್ದಿದ್ದು ಏನಿ ಒಯ್ದು ಹೊಲದೊಳಗೆ ಇಟ್ಟು ಬಂದಾರ. ಆತ ತಗೊಳ್ರಿ, ಸ್ವಚ್ಛ ಮಾಡ್ಕೊಳ್ರಿ. ಓಕೆ. ನಾನು ಆಲೆ ಮೊನ್ನೆನ ಮಾಡಿದ್ನಿ. ನಾನು ಇವತ್ತು ಬೆಡ್ಶೀಟ್ಗಳು ಇದ್ವು, ಒಂದು ಸ್ವಲ್ಪ ತೊಳ್ಕೊಂಡು ಬಂದ್ವಿ ನಾನು ನಮ್ಮ ಮನೆಯವ್ರ ಹೊಲಕ್ಕೆ ಹೋಗಿ. ಏನೇ ಎದಕ್ಕಂದ್ರೆ ಅಟ್ಟದ ಮ್ಯಾಗಿರೋ ಟ್ರಂಕ್ ಒಳಗೆ ರೇಷ್ಮೆ ಸೀರೆಗಳು ಒಂದು ಸ್ವಲ್ಪ ಬಿಸಿಲಾಗ ಒಣ ಹಾಕೋಣಂತಕ್ಕ. ಮತ್ತು ಹಬ್ಬದೊಳಗೆ ಉಟ್ಕೊಳ್ಳೋದಕ್ಕೈತೆ ಮುಗುಟ್ ವಾಸನೆ ಬರಬಾರ್ದಲ್ಲ. ಅದಕ್ಕೆ ಕೇಳ್ಕೊಂಡು ಹೋಗೋಣಂತ ಬನ್ನಿ. ಮತ್ತು ಈಗ ನೀವು ಮನೆ ಸ್ವಚ್ಛ ಮಾಡತ್ತೀರಂದ್ರೆ ನಿಮಗೂ ಬೇಕಾ? ತಗೊಂಡು ನೋಡೋಣ. ಕುರ್ಚಿ ಇಟ್ಟು ಅದ್ರ ಮ್ಯಾಗ ಒಂದು 4-5 ದಿಂಬಿಟ್ಟು ಹತ್ತೀನಿ ನೋಡೋಣ. ಹೌದೇನು? ನೋಡವ, ಒಬ್ಬಾಕಿ ಇದು ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಎಷ್ಟು ಜಲ್ದಿ ಮುಗಿಸ್ಕೊಂಡು ನಾವು ಇಬ್ಬಿಬ್ರಿದ್ದು ಇನ್ನೂ ಮಟ್ಟ ಆಗತ್ತಿಲ್ಲ ನೋಡಿ. ಈಗ ಇದರ ಮೇಲೆ ಧೂಳ ಕೊಡ್ಕೊಂಡು ನೆಲ ಒರೆಸಿ ಹೊರಗಿರೋ ಪಾತ್ರೆ ಸಾಮಾನುಗಳು ತಂದು ದಬ್ಬ ಹಾಕಿ ಇವತ್ತು ಪಂಚಮಿ ಉಂಡೆ ಬೇರೆ ಮಾಡೋಣ ಅನ್ಕೊಂಡು ನಾವು. ಏನು ಆಗ್ತೈತೆ ಟೈಮ್ ಇಲ್ಲ ಗೊತ್ತಿಲ್ಲ. ಈಗ ಸೊಂಟ ಹಂಗೆ ಬಕ ಹೊಡೆಯತೈತಿ. ನೋಡೋಣ ಆದ್ರೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾಳೆಕಿಗೆ ಮಾಡಿದ್ರೆ ಆಕೈತಿ. ಏನು ಅರ್ಜೆಂಟ್ ಇಲ್ಲ. ಇದು ಇವತ್ತು ಬಿಸಿಲೈತೆ ತಗೊಳ್ಳುವ. ಇವತ್ತು 3 ಗಂಟೆ ಮೇಲೆ ಹಾಕುವಂತೆ. ಅಷ್ಟ್ರ ಮಟ್ಟ ನಮ್ಮ ಧೂಳ ಕೊಡೋದೆಲ್ಲ ಆಕೈತೆ. ಆಮೇಲೆ ಬಂದು ಏನು ಇಸ್ಕೊಂಡೋಗಿ. ಇಲ್ಲ ಅಂತಂದ್ರೆ ನಾನೇ ಬಂದು ಕೊಡ್ತೀನಿ. ಬ್ಯಾಡ್ ಬಿಡಕ್ಕ, ಪಾಪ ಮನೆ ಸ್ವಚ್ಛ ಮಾಡ್ಕೊಳತ್ತೀರಿ ನೀವು. ಅದೆಲ್ಲ ಬಿಟ್ಕೊಟ್ಟು ಎಲ್ಲಿದ್ದು ಬರ್ತಿ ನೋಡೋಣ. ಆದ್ರೆ ಬರ್ತೀನಿ. ಇಲ್ಲ ಅಂತಂದ್ರೆ ಒಂದು ಕುರ್ಚಿ ಇಟ್ಟು ಒಂದು 4-5 ದಿಂಬಿಟ್ಟು, ಅಟ್ಟ ಏನು ನಮ್ದು ಭಾಳ ಮೇಲಿಲ್ಲ. ಒಂದು ಕುರ್ಚಿ ಇಟ್ಟು ದಿಂಬಿಟ್ಟು ಹತ್ತಿದ್ರೆ ಹಂಗೆ ಸಿಕ್ಕಾಬಿಡ್ತೈತೆ ಕೈಗೆ. ಆತ ತಗೊಳಕ ಬರಲ್ಲ. ನಾನೇ ಮಾಡ್ಕೋರಿ. ಇನ್ನೇನು ತಗೋ. ಪಾತ್ರೆ ಸಾಮಾನುಗಳೆಲ್ಲ ತೊಳೆದು ಹೊರಗಿಟ್ಟಿರಿ. ಒಂದು ಸ್ವಲ್ಪ ಧೂಳ ಕೊಡ್ಕೊಂಡು ನೆಲ ಒರೆಸ್ಕೊಂಡ್ರೆ ಆಗ ಬಿಡ್ತೆ. ಪಂಚಮಿ ಉಂಡೆ ನಾಳೆಗಳೇ ಮಾಡ್ಕೋಕ. ಇವತ್ತು ಮತ್ತೆ ಸುಸ್ತಾಗಿರ್ತಿ, ಎಲ್ಲಿದ್ದು ಹಚ್ಕೋತಿ ಎಲ್ಲ. ನಾನು ಇವತ್ತು ಮಾಡೋಣ ಅಂತ ಅನ್ಕೊಂಡಿನಿ. ನೋಡೋಣ. ರವೆ ಮತ್ತು ಇವು ಚುರುಮುರಿ ತಂದು ಕೊಟ್ರೆ ಚುರುಮುರಿ ಉಂಡೆ ರವೆ ಉಂಡೆ ಮಾಡ್ಕೊಂಡ್ಬಿಡ್ತೀನಿ. ತಗೊಳವ. ಜಲ್ದಿ ಮಾಡ್ಕೋತೀವಿ. ಮಾತಾಡ್ಕೊತ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ. ಇದು ಹೆಂಗೆ ಟೈಮ್ ಹೋಗ್ಯತ ಅನ್ನೋದು ಗೊತ್ತಾಗಲ್ಲವ. ನೋಡಿ ಆದ್ರೆ ತಗೋ ಹತ್ತಿ. ಇಲ್ಲ ಅಂತಂದ್ರೆ ಬಂದು ಆಮೇಲೆ ಇಸ್ಕೊಂಡು ಹೋಗಿ ಕೊಡ್ತೀನಿ. ಆತಕ್ಕ. ಆಗಿಲ್ಲ ಅಂತಂದ್ರೆ ಬಂದು ಇಸ್ಕೊಂಡು ಹೋಗ್ತೀನಿ ತಗೋ. ಆತದ ಬರಲ್ಲ. ಆತವ, ಹೋಗಿ ಬಾ. ಹರೇ ರಾಮ್ ಕೃಷ್ಣ. ಅತ್ತೆ ಏನು ಮಾಡತ್ತೀರಿ? ಬಂದೆ. ಏನಿಲ್ಲ ಬಾರವ. ಒಂದು ಸ್ವಲ್ಪ ಅಟ್ಟದ ಮ್ಯಾಗ ಹತ್ತಿ ಧೂಳ ಕೊಡ್ಕೊಂಡು ಆಮ್ಯಾಗಿಂದ ಇವು ಕೆಳಗಡೆ ಕೊಡ್ಕೋತೀನಿ. ಒಂದು ಸ್ವಲ್ಪ ಏನಿ ಇಡಿ ಬಾರವ. ಇವಳು ಸುಶೀಲಾ ಬಂದಿರ್ಲಿ ಏನಿ ಕೇಳಕ್ಕೆ. ಮತ್ತು ಈಗ ನಾವು ಸ್ವಚ್ಛ ಮಾಡತ್ತೀವಿ. ಆಮ್ಯಾಗಿಂದ ಬಂದು ಇಸ್ಕೊಂಡು ಹೋಗಂತ ಹೇಳಿನಿ. ನೋಡ್ಬೇಕು ಏನೇನು ಮಾಡ್ತಾಳೆ. ಆತಾತೆ. ಗಂಗಾ ಇವು ಪಾತ್ರೆ ತೊಳೆಯೋದ್ವ ಎಲ್ಲ? ಎಲ್ಲ ಪಾತ್ರೆಗಳು ತೊಳೆಯೋ ಆದೂರ ಐತೆ. ಈಗ ಬರಬೇಕಾದ್ರೆ ಬೆಡ್ಶೀಟುಗಳೆಲ್ಲ ತಿರುವಕ್ಕೆ ಬಂದಿನಿ ರೀ. ಆತಾತೆ. ಹತ್ರಿ ಹಿಡಿತೀನಿ. ಗಂಗಾ ಆ ಧೂಳ ಕೊಡೋದು ಕಸಬರಿಗೆ ಕೊಡವ ಈ ಕಡೆಗೆ. ಅತ್ತೆ ಇದು ತಗೊಳ್ರಿ. ಅತ್ತೆಯವ್ರು ಅಟ್ಟದ ಮ್ಯಾಗಿನ ಧೂಳ ಕೊಡುವ ಮಟ್ಟ ನಾನೇನು ಮಾಡಲಿ ಈಗ? ಆಮೇಲೆ ಅವರು ಕೆಳಗೆ ಇಳಿದ್ರೇ ಇದು ಕೆಳಗಿನ ಧೂಳ ಕೊಡುವಿ. ಕಸ ಗುಡಿಸಿ ನೆಲ ಒರೆಸೋದು ಆಕೈತೆ. ಅಷ್ಟರ ಮಟ್ಟ ಹೊರಗೆ ಹೋಗಿ ಪಾತ್ರೆ ಸಾಮಾನುಗಳು ಒಂದು ಬಟ್ಟೆ ತೊಗೊಂಡು ಒರೆಸಿ ಇಡ್ತೀನಿ ಒಂದು ಪುಟ್ಟಿ ಒಳಗೆ.